ಎಲ್ಲರಿಗೂ ನಮಸ್ಕಾರ. ಲರ್ನ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಭೌತಶಾಸ್ತ್ರ ವಿಷಯದ ಕೊನೆಯ ಪ್ರಯತ್ನವನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೋತ್ತರಗಳ ಮಾಲಿಕೆ ಇದೆ. ಸೊ ದಯವಿಟ್ಟು ಇದನ್ನು ಒಂದ್ಸಲ ನೋಡೋದ್ರಿಂದ ಇಡೀ ಸಿಲೆಬಸ್ ಅಂದರೆ ಫಿಸಿಕ್ಸ್ ಸಿಲೆಬಸ್ ಏನಿದೆ, ಭೌತಶಾಸ್ತ್ರ ಸಿಲೆಬಸ್ ಏನಿದೆ, ಅದರಲ್ಲಿ ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳು ಇದರಲ್ಲಿದ್ದಾವೆ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ, ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮೊದಲನೇದಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ವಿದ್ಯುತ್ ವಿಭವಾಂತರ ಅಂತ ಇದೆ. ಸೊ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ನಾವೆಂತ ಕರಿತೇವೆ? ವಿಭವಾಂತರ ಎಂದು ಕರೆಯುತ್ತೇವೆ. ಇನ್ನು ಎರಡನೇದು ವಿದ್ಯುತ್ ಪ್ರವಾಹ. ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ನಾವೆಂತ ಕರಿತೇವೆ? ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತೇವೆ. ಮೂರನೇ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ ಅಂತ ಇದೆ. ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಇದ್ರ ಫಾರ್ಮುಲಾ V=I/R ಆಗಿರ್ತದೆ. ಓಕೆ. ಮುಂದಿನದಾಗಿ ವಿದ್ಯುತ್ ರೋಧ ಅಂದ್ರೆ ಅಂತ ಕೇಳಿದ್ರೆ ವಿದ್ಯುತ್ ಪ್ರವಾಹಕ್ಕೆ ತಡೆಯುಂಟು ಮಾಡುವ ವಾಹಕದ ಗುಣವನ್ನು ನಾವೆಂತ ಕರಿತೀವಿ? ವಿದ್ಯುತ್ ರೋಧ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ರೋಧವು ಅವಲಂಬಿಸಿರುವ ಅಂಶಗಳು. ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಇದು, ವೆರಿ ಇಂಪಾರ್ಟೆಂಟ್. ಸೊ ದಯವಿಟ್ಟು ನೋಡಿ, ವಾಹಕದ ಉದ್ದ, ನೆಕ್ಸ್ಟು ವಾಹಕದ ತಾಪ, ವಾಹಕದ ಸ್ವಭಾವ ಹಾಗೂ ವಾಹಕದ ಅಡ್ಡ ಕೊಯ್ತ. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ತಾಪ ಮತ್ತು ವಸ್ತುವಿನ ಪ್ರಾಕೃತಿಕ ಗುಣ ಅಂತ ಹೇಳ್ತಾವೆ ನಾವು. ಓಕೆ. ಮುಂದಿನ ಪ್ರಶ್ನೆ, ರೋಧಕಗಳ ಸರಣಿ ಜೋಡಣೆಯು ಅಧಿಕ ರೋಧವನ್ನು ಒಡ್ಡುತ್ತದೆ ಮತ್ತು ಸಾಧನಗಳನ್ನು ಪ್ರತ್ಯೇಕವಾಗಿ ಬಳಸಲು ಸಾಧ್ಯವಿಲ್ಲ. ಇನ್ನು ರೋಧಕಗಳ ಸಮಾಂತರ ಜೋಡಣೆ ಅಲ್ಪ ರೋಧವನ್ನು ಒಡ್ಡುತ್ತದೆ ಮತ್ತು ಸಾಧನಗಳನ್ನು ಪ್ರತ್ಯೇಕವಾಗಿ ಏನು ಮಾಡ್ಬೋದು? ನಾವು ಅದನ್ನ ಬಳಸಬಹುದು. ಹಾಗೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಇದೆ, ವೆರಿ ಇಂಪಾರ್ಟೆಂಟ್. ಈ ನಿಯಮದ ಪ್ರಕಾರ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ವಿದ್ಯುತ್ ಪ್ರವಾಹದ ಕಾಲಕ್ಕೆ ಮತ್ತು ವಾಹಕದ ರೋಧಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. H=I²RT. ಇನ್ನು ಮುಂದಿನ ಪ್ರಶ್ನೆ, ವಿದ್ಯುತ್ ಸಾಮರ್ಥ್ಯ ಅಂದ್ರೇನು? ವಿದ್ಯುತ್ ಶಕ್ತಿಯ ಬಳಕೆಯ ದರ ಅಂತ ಕರಿತೇವೆ. ವಿದ್ಯುತ್ ಸಾಮರ್ಥ್ಯ, ವಿದ್ಯುತ್ ಶಕ್ತಿಯ ಬಳಕೆಯ ದರವೇ ವಿದ್ಯುತ್ ಸಾಮರ್ಥ್ಯ ಆಗಿರ್ತದೆ. ಇದರ ಏಕಮಾನ ಯಾವುದಪ್ಪ ಅಂದ್ರೆ ವ್ಯಾಟ್. ಓಕೆ. ಸೊ ಇನ್ನು ಮುಂದಿನದಾಗಿ ವಿದ್ಯುತ್ ಮಂಡಲ ಅಂದ್ರೆ ಅಂತ ಕೇಳಿದ್ರೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ನಾವೆಂತ ಕರಿತೀವಿ? ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ಇನ್ನು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಆಧರಿಸಿ ತಯಾರಿಸಿದ ಸಾಧನಗಳು ಯಾವುವು ಅಂತ ಕೇಳಿದಾನೆ. ಸೊ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಆಗಿರ್ಬೋದು, ವಿದ್ಯುತ್ ಹೀಟರ್ ಆಗಿರ್ಬೋದು, ವಿದ್ಯುತ್ ಬಲ್ಬ್ ಆಗಿರ್ಬೋದು, ಅದೇ ರೀತಿ ವಿದ್ಯುತ್ ಫ್ಯೂಸ್ ಆಗಿರ್ಬೋದು. ಇನ್ನು ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋ ವ್ಯಾಟ್ ಗಂಟೆ. ಇದು ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಒಂದು ಅಂಕ ಕೇಳಿದಾನೆ. ಸೊ ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. 2 ಅಂಕಕ್ಕೆ. ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳು ಏನಿರ್ತವೆ? ಒಂದನ್ನೊಂದು ಛೇದಿಸುವುದಿಲ್ಲ. ಇವು ಆವೃತ ಜಾಲಗಳಾಗಿರ್ತವ. ಇನ್ನು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಚಾಚಿಕೊಂಡಿರುತ್ತವೆ. ಇನ್ನು ಕಾಗದ, ಗಾಜು, ಪ್ಲಾಸ್ಟಿಕ್ ನ ಮೂಲಕ ತೂರಿ ಹೋಗುತ್ತವೆ ಅಂತ ಇದೆ. ಸೊ ಈ ಕಾನ್ಸೆಪ್ಟ್ ಅನ್ನ ಬಿಡ್ರಿ ನೀವು. ಸೊ ಈ ಕಾನ್ಸೆಪ್ಟ್ ಅನ್ನ ಬಿಟ್ಟು ನೀವೇನ್ ಮಾಡ್ರಿ? ಒಂದನ್ನೊಂದು ಛೇದಿಸುವುದಿಲ್ಲ. ಓಕೆ, ಹೌದಾ? ಇವು ಆವೃತ ಜಾಲಗಳು. ಓಕೆ. ಇವು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಚಾಚಿಕೊಂಡಿರ್ತವೆ. ಅಷ್ಟೇ ಅಲ್ಲದೆ ಇವು ಏನಾಗಿರ್ತವಪ್ಪ ಅಂದ್ರೆ ಕಾಂತೀಯ ಬಲರೇಖೆಗಳು ಕಾಂತದ ಒಳಭಾಗದಲ್ಲಿ ದಕ್ಷಿಣದಲ್ಲಿ ಉತ್ಸರ್ಜಿಸಿ ಉತ್ತರ ಧ್ರುವದಲ್ಲಿ ಏನಾಗ್ತವ? ವಿಲೀನವಾಗಿರ್ತವ. ಓಕೆ. ಇನ್ನು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಏಕೆಂದರೆ ಛೇದಿಸಿದ್ದೇ ಆದರೆ ಆ ಬಿಂದುವಿನ ದಿಕ್ಸೂಚಿಯು ಎರಡೂ ದಿಕ್ಕಿನತ್ತ ನಿರ್ದೇಶಿಸುತ್ತದೆ ಎಂದರ್ಥ. ಆದರೆ ಇದು ಅಸಾಧ್ಯ. ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಕೂಡ ಇದನ್ನ 1 ಅಂಕಕ್ಕೆ ಕೇಳಿರ್ತಾನೆ. ಓಕೆ. ಇನ್ನು ನೆಕ್ಸ್ಟ್, ವಿದ್ಯುತ್ ಪ್ರವಾಹ ಇರುವ ನೇರವಾದ ಸುತ್ತಲೂ ಕಾಂತೀಯ ಬಲರೇಖೆಗಳ ಮಾದರಿ ಏಕಕೇಂದ್ರೀಯ ವೃತ್ತಗಳ ರೂಪದಲ್ಲಿ ಇರ್ತವೆ. ಅಂದ್ರೆ ಏಕಕೇಂದ್ರೀಯ ವೃತ್ತಗಳ ರೂಪದಲ್ಲಿ ಏನಾಗಿರ್ತವ? ನೇರವಾದ ಸುತ್ತ ಕಾಂತೀಯ ಬಲರೇಖೆಗಳು ರೆಡಿ ಆಗಿರ್ತವ. ಇನ್ನು ಬಲಗೈ ಹೆಬ್ಬೆರಳ ನಿಯಮ ಅಂದ್ರೆ ಮ್ಯಾಕ್ಸ್ವೆಲ್ ನ ಬಲಗೈ ಹೆಬ್ಬೆರಳ ನಿಯಮ ಅಂತ ಕೇಳಿದಾನೆ. ವಿದ್ಯುತ್ ಪ್ರವಾಹದ ವಾಹಕವನ್ನು ಬಲಗೈನಿಂದ ಹಿಡಿದಿರುವೆಂದು ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ, ಇತರ ಬೆರಳುಗಳು ಕಾಂತೀಯ ಬಲರೇಖೆಗಳ ದಿಕ್ಕನ್ನ ಸೂಚಿಸುತ್ತವೆ. ಇನ್ನು ಸೊಲನಾಯ್ಡ್ ಎಂದರೆ 1 ಮಾರ್ಕ್ ಇಂಪಾರ್ಟೆಂಟ್. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಸಿಲಿಂಡರ್ ಆಕಾರದ ಸುರುಳಿಯನ್ನು ನಾವೆಂತ ಕರಿತೀವಿ? ಸೊಲನಾಯ್ಡ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಫ್ಲೆಮಿಂಗ್ನ ಎಡಗೈ ನಿಯಮ. ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳು ಪರಸ್ಪರವಾಗಿ ಲಂಬವಾಗಿ ಜೋಡಿಸಿದಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕು, ಹೆಬ್ಬೆರಳು ವಾಹಕದ ಮೇಲಿನ ಬಲದ ದಿಕ್ಕು, ಮಧ್ಯ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನ ಸೂಚಿಸುತ್ತದೆ. ಇಷ್ಟು 3 ಬರೆದ್ರೆ ಸಾಕು ನೀವು. ವಿದ್ಯುತ್ ಫ್ಯೂಸ್ ನ ಕಾರ್ಯ 1 ಮಾರ್ಕ್ ಇಂಪಾರ್ಟೆಂಟ್. ವಿದ್ಯುತ್ ಪ್ರವಾಹ ಹೆಚ್ಚಾದಾಗ ಫ್ಯೂಸ್ ಕರಗಿ ಮಂಡಲವನ್ನು ಕಡಿದು ಹಾಕುತ್ತದೆ ಮತ್ತು ಅಲ್ಲದೆ ಸಾಧನಗಳನ್ನು ಸುರಕ್ಷಿತವಾಗಿಸುತ್ತದೆ. ಇದು ವಿದ್ಯುತ್ ಫ್ಯೂಸ್ ನ ಕಾರ್ಯ. ಇನ್ನು ಭೂ ಸಂಪರ್ಕ ತಂತಿಯ ಕಾರ್ಯ ವೆರಿ ಇಂಪಾರ್ಟೆಂಟ್. 1 ಅಂಕ ಅಥವಾ 2 ಅಂಕ ಕೇಳಿರ್ತಾನಿದ್ದ. ಸಾಧನಗಳಲ್ಲಿ ವಿದ್ಯುತ್ ಸೋರಿಕೆಯಾದಾಗ ಅದರ
ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸಿ ಬಳಕೆದಾರರನ್ನ ಏನ್ ಮಾಡ್ತದೆ, ಅಪಾಯದಿಂದ ರಕ್ಷಿಸುತ್ತದೆ ಅಂತ ಬರೆದ್ರೆ ಸಾಕು. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಋಸ್ವ ಮಂಡಲ ಹೇಗೆ ಉಂಟಾಗ್ತದೆ? ತಟಸ್ಥ ತಂತಿ ಮತ್ತು ಸಜೀವ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, ಓವರ್ಲೋಡ್ ಉಂಟಾಗುತ್ತದೆ ಅಥವಾ ಋಸ್ವ ಮಂಡಲ ಉಂಟಾಗ್ತದೆ. ಋಸ್ವ ಮಂಡಲ ಉಂಟಾಗ್ತದೆ. ಇನ್ನು ಓವರ್ಲೋಡ್ ಆಗುವ ಸಂದರ್ಭಗಳು ಯಾವಪ್ಪ ಅಂದ್ರೆ, ಒಂದು ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳದಿಂದ, ವೋಲ್ಟೇಜ್ ಆಕಸ್ಮಿಕವಾಗಿ ಜಾಸ್ತಿ ಆಗಿರೋದ್ರಿಂದ. ಎರಡನೇದು ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ, ಹಲವು ಉಪಕರಣಗಳನ್ನ ಏನ್ ಮಾಡ್ತಾ ನಾವು ಒಂದೇ ಸಾಕೆಟ್ಗೆ ಜೋಡಿಸಿದ್ರೆ ಹೆಚ್ಚಾಗ್ತದೆ. ಇನ್ನು ದೋಷಪೂರಿತ ಉಪಕರಣಗಳೇನಾದ್ರೂ ಹಾಳಾಗಿದ್ರೆ ಅವನ್ನು ಬಳಸಿದ್ರೆ ನಾವು ಓವರ್ಲೋಡ್ ಏನಾಗತ್ತೆ, ಉಂಟಾಗತ್ತೆ. ಇನ್ನು ಇಂಪಾರ್ಟೆಂಟ್ ಬೆಳಕಿನ ಪ್ರತಿಫಲನದ ನಿಯಮಗಳು ಮೊನ್ನೆ ರಾಜ್ಯ ಮಟ್ಟದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಇದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ. ಇನ್ನು ಪತನ ಕಿರಣ, ಪ್ರತಿಫಲನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತವೆ. ದರ್ಪಣದ ಧ್ರುವ ಗೋಳಾಕಾರದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರವಾಗಿರ್ತದೆ. ಇನ್ನು ಅಪರ್ಚರ್ ಕೇಳಿದಾನೆ, ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನ ಅಪರ್ಚರ್ ಅಂತ ಕರಿತೀವಿ. ಇವು ಇಷ್ಟು ಪ್ರಶ್ನೆಗಳು 23, 24, 25 ರಾಜ್ಯ ಮಟ್ಟದಲ್ಲಿ ಬಂದಿರ್ತಾವೆ. ವಕ್ರದ ತ್ರಿಜ್ಯವು ಸಂಗಮ ದೂರದ 2ರಷ್ಟು ಇರುತ್ತದೆ, R=2f. ನಿಮ್ನ ದರ್ಪಣದ ಉಪಯೋಗಗಳು ಏನಪ್ಪ ಕೇಳಿದಾನೆ, ಟಾರ್ಚ್ಗಳಲ್ಲಿ ಬಳಸ್ತಾರೆ, ತಪಾಸಣಾ ದೀಪಗಳಲ್ಲಿ, ವಾಹನದ ಮುಂಭಾಗದ ದೀಪಗಳಲ್ಲಿ, ಕ್ಷೌರ ದರ್ಪಣವಾಗಿ ದಂತವೈದ್ಯರು ಕೂಡ ಬಳಸ್ತಾರೆ. ಇನ್ನು ಪೀನ ದರ್ಪಣವನ್ನು ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ, ಏಕೆಂದರೆ ಇದು ಯಾವಾಗಲೂ ವಸ್ತುವಿನ ನೇರ ಮತ್ತು ಚಿಕ್ಕ ಪ್ರತಿಬಿಂಬವನ್ನು ಉಂಟು ಮಾಡ್ತದ. ಇನ್ನು ಮುಂದಿನ ಪ್ರಶ್ನೆ, ಬೆಳಕಿನ ವಕ್ರೀಭವನ. ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ಬಾಗುವ ವಿದ್ಯಮಾನ, ಅಂದ್ರೆ ಓರೆಯಾಗಿ ಬಾಗ್ತದಲ್ಲ, ಸ್ವಲ್ಪ ಪಥದ ದಿಕ್ಕನ್ನು ಬದಲಾಯಿಸ್ತದ, ಅದಕ್ಕೆ ನಾವೆಂತ ಕರಿತೀವಿ, ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಬೆಳಕಿನ ವಕ್ರೀಭವನದ ನಿಯಮಗಳು ಮೊನ್ನೆ ರಾಜ್ಯ ಮಟ್ಟದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಇದು ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತವೆ. ಇನ್ನು ಪತನ ಕೋನದ ಸೈನು, ವಕ್ರೀಮ ಕೋನದ ಸೈನುಗಳ ಅನುಪಾತ ಏನಾಗಿರ್ತದೆ, ಸ್ಥಿರವಾಗಿರ್ತದೆ. sin I/sin R ಸ್ಥಿರಾಂಕ. ಇದನ್ನ ಸ್ನೇಲ್ನ ನಿಯಮ ಎಂದು ಕರೆಯುತ್ತೇವೆ. ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಿದಾಗ ಲಂಬದಿಂದ ದೂರಕ್ಕೆ ಬಾಗುತ್ತದೆ, ಏಕೆಂದರೆ ವೇಗ ಹೆಚ್ಚಾಗ್ತದೆ. ಅಂದ್ರೆ ಸಾಂದ್ರ ಮಾಧ್ಯಮ ಅಂದ್ರೆ ಗಾಜ್ ಆಗಿರ್ಬೋದು, ನೀರಾಗಿರ್ಬೋದು. ವಿರಳ ಮಾಧ್ಯಮ ಅಂದ್ರೆ ಗಾಳಿ ಮಾಧ್ಯಮ. ಸೊ ಸಾಂದ್ರದಿಂದ ವಿರಳ ಮಾಧ್ಯಮಕ್ಕೆ ಹೋದಾಗ ಲಂಬದಿಂದ ದೂರ ಬಾಗ್ತತಿ. ಯಾಕಪ್ಪ ಅಂದ್ರೆ ವೇಗ ಏನಾಕತಿ, ಬೆಳಕಿನ ವೇಗ ಹೆಚ್ಚಾಗ್ತದೆ. ಇನ್ನು ಬೆಳಕು ವಿರಳ ಮಾಧ್ಯಮದಿಂದ ಅಂದ್ರೆ ಗಾಳಿ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸಿದಾಗ ಲಂಬದ ಕಡೆಗೆ ಬಾಗ್ತದೆ. ಯಾಕಪ್ಪ ಅಂದ್ರೆ ವೇಗ ಏನಾಕತಿ, ಕಡಿಮೆ ಆಕತಿ. ಇನ್ನು ದರ್ಪಣದ ಸೂತ್ರ 1/f = 1/v + 1/u. ಮಸೂರದ ಸೂತ್ರ 1/f = 1/v - 1/u. ಮಸೂರದ ಸಾಮರ್ಥ್ಯ ಅಂದ್ರೆ ಅಂತ ಕೇಳ್ತಾನೆ, ಅದರ ಸಂಗಮ ದೂರಕ್ಕೆ ಏನಾಗಿರುತ್ತೆ, ಯಾವಾಗಲೂ ವಿಲೋಮಾನುಪಾತದಲ್ಲಿ ಇರ್ತದೆ. ಮಸೂರದ ಸಾಮರ್ಥ್ಯದ ಏಕಮಾನ ಡಯಾಪ್ಟರ್ D ಆಗಿರ್ತದೆ. ಕಣ್ಣಿನ ಹೊಂದಾಣಿಕೆ ಅಂದರೇನು? ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವೇ ಕಣ್ಣಿನ ಹೊಂದಾಣಿಕೆ ಆಗಿರ್ತದೆ. ಇನ್ನು ಸಮೀಪ ದೃಷ್ಟಿ ದೋಷ ಅಂದ್ರೆ ವೆರಿ ಇಂಪಾರ್ಟೆಂಟ್. ಸಮೀಪ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವ, ಆದರೆ ದೂರ ವಸ್ತುಗಳನ್ನು ಅಸ್ಪಷ್ಟವಾಗಿ ನೋಡುವ ಕಣ್ಣಿನ ಸ್ಥಿತಿಗೆ ನಾವೆಂತ ಕರಿತೀವಿ, ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಕಾರಣ ಏನಪ್ಪ ಹಾಗಾದ್ರೆ, ಮಸೂರದ ವಿಪರೀತ ವಕ್ರತೆ. ಇನ್ನ ಕಣ್ಣು ಗುಡ್ಡೆ ಏನಾಗಿರ್ತೈತೆ ಅಂತ ದೊಡ್ಡದಾಗಿರ್ತತಿ. ಇನ್ನ ನೆಕ್ಸ್ಟ್ ಇದಕ್ಕೆ ಪರಿಹಾರ ಏನ್ ಮಾಡಬೇಕಪ್ಪ ನಾವು ಅಂದ್ರೆ, ನಿಮ್ನ ಮಸೂರವನ್ನ ಬಳಸಿ ಸರಿಪಡಿಸಬಹುದು. ಓಕೆನಾ. ಮುಂದೆ ನೋಡೋಣ. ಮುಂದಿನ ಪ್ರಶ್ನೆ 39 ಅಂದ್ರೆ ದೂರ ದೃಷ್ಟಿ ದೋಷ. ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವ, ಆದರೆ ಸಮೀಪದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡದ ಸ್ಥಿತಿಗೆ ನಾವು ದೂರದೃಷ್ಟಿ ದೋಷ ಅಂತ ಕರಿತೀವಿ. ಕಾರಣ ಏನಪ್ಪಾ ಅಂದ್ರೆ, ಮಸೂರದ ಸಂಗಮ ದೂರ ಏನಾಗಿರ್ತದೆ ಅಂತ ಉದ್ದ ಆಗಿರ್ತದ. ಇನ್ನ ಕಣ್ಣು ಗುಡ್ಡೆಯು ಅತ್ಯಂತ ಚಿಕ್ಕದಾಗಿರ್ತದೆ. ಈ ಎರಡು ಕಾರಣಗಳಿಂದ ದೂರದೃಷ್ಟಿ ದೋಷ ಬರ್ತದೆ. ಇನ್ನ ಪರಿಹಾರ ಏನ್ ಮಾಡ್ಬೇಕು, ಇದಕ್ಕ ಪೀನ ಮಸೂರವನ್ನ ಬಳಸಬೇಕು. ಪೀನ ಮಸೂರವನ್ನ ಬಳಸೋದ್ರಿಂದ ನಮ್ಗೆ ಏನಾಗ್ತದ, ಈ ಒಂದು ದೃಷ್ಟಿ ದೋಷ ಹೋಗ್ತದ. ಬೆಳಕಿನ ವರ್ಣ ವಿಭಜನೆ. ಸೂರ್ಯನ ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ಚದುರುವ ವಿದ್ಯಮಾನವೇ ಬೆಳಕಿನ ವರ್ಣ ವಿಭಜನೆ. ಕಾಮನಬಿಲ್ಲು ಉಂಟಾಗಲು ಕಾರಣ ಅಂತ ಕೇಳಿದ್ರೆ, ಬೆಳಕು ಮಳೆಹನಿಯ ಮೂಲಕ ಹಾದು ಚದುರಿ ಆಂತರಿಕ ಪ್ರತಿಫಲನ ಹೊಂದಿ ವಕ್ರೀಭವನ ಮತ್ತು ವರ್ಣ ವಿಭಜನೆ ಹೊಂದುವುದರಿಂದ ಕಾಮನಬಿಲ್ಲು ಏನಾಗತಿ, ಉಂಟಾಗ್ತದ. ಕಾಮನಬಿಲ್ಲು ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳ್ತಾನೆ. ನೀವು ಸಬ್ಸೆಪರೇಟ್ ಆಗಿ ನೀಟಾಗಿ ಪಾಯಿಂಟ್ಸ್ ಅನ್ನ ಬರಿಬೇಕಾಗ್ತದೆ. ನಕ್ಷತ್ರಗಳು ಮಿನುಗುತ್ತವೆ ಏಕೆ? ಪ್ರಶ್ನೆ ಇದೆ. ಏಕೆಂದರೆ ನಕ್ಷತ್ರಗಳು ನಮ್ಮಿಂದ ಬಹಳ ದೂರದಲ್ಲಿ ಇದಾವೆ. ಅವುಗಳ ಬೆಳಕು ವಾಯುಮಂಡಲದಲ್ಲಿ ಸತತ ವಕ್ರೀಭವನ ಹೊಂದುತ್ತದೆ. ಆದ್ದರಿಂದ ನಕ್ಷತ್ರಗಳು ಏನಾಗ್ತವೆ, ಮಿನುಗುವಂತೆ ಕಾಣ್ತಾವೆ. ಇನ್ನು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಅಂತ ಕೇಳಿದಾನೆ. ವಾಯುಮಂಡಲದಲ್ಲಿ ವಕ್ರೀಭವನ, ಬೆಳಕಿನ ವಕ್ರೀಭವನ ನಡೆಯೋದ್ರಿಂದ ಇವೆರಡು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಕಾರಣ ಆಗ್ತದ. ಇನ್ನು ಮುಂದಿನ ಪ್ರಶ್ನೆ, ಶುಭ್ರ ಆಕಾಶವು ನೀಲಿಯಾಗಿ ಕಾಣ್ತದೆ ಏಕೆ? ಏಕೆಂದರೆ
ವಾಯುಮಂಡಲದಲ್ಲಿರುವ ಸಣ್ಣ ಕಣಗಳು ನೀಲಿ ಬೆಳಕನ್ನು ಏನ್ ಮಾಡ್ತಾವೆ, ಹೆಚ್ಚು ಚಿತ್ರಿಸ್ತಾವೆ. ಮತ್ತು ನೀಲಿ ಬೆಳಕು ನಮ್ಮ ಕಣ್ಣನ್ನು ತಲುಪೋದ್ರಿಂದ ಆಕಾಶ ಏನಾಗ್ತದೆ, ನೀಲಿ ಬಣ್ಣದಲ್ಲಿ ಕಾಣ್ತದೆ. ಹೀಗೆ ಇದನ್ನ ಇನ್ನೊಂದು ರೀತಿ ಅಂತ ಕೇಳ್ಬೋದು ಅಂದ್ರೆ, ಸಮುದ್ರದ ನೀರು ಯಾಕೆ ನೀಲಿ ಯಾಕೆ ಕಾಣ್ತದೆ ಅಂತ ಕೇಳ್ತಾನೆ, ಅದಕ್ಕೂ ಕೂಡ ಇದೇ ಉತ್ತರ ಆಗಿರ್ತದೆ. ಇನ್ನು ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಇರ್ತವೆ. ಯಾಕೆ? ಏಕೆಂದರೆ ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುತ್ತವೆ, ಆದ್ದರಿಂದ ದೂರದಿಂದಲೂ ಅದೇ ಬಣ್ಣ ಕಾಣಿಸುತ್ತದೆ. ಅಷ್ಟೇ ಅಲ್ಲದೆ ಅತ್ಯಂತ ಹೆಚ್ಚಿನ ತರಂಗ ದೂರವನ್ನು ಹೊಂದಿರ್ತದೆ ಅಂತ ಬರೆದ್ರು ಕೂಡ ನಿಮ್ಗೆ ಅಂಕಗಳು ಸಿಗ್ತಾವ. ಇನ್ನು ವಿದ್ಯುತ್ ಮಂಡಲದ ಚಿತ್ರ ಇಂಪಾರ್ಟೆಂಟ್ ಇರ್ತದ. ಇನ್ನು ಸರಣಿ ಮಂಡಲ, ನೆಕ್ಸ್ಟ್ ಸರಣಿ ಚಿತ್ರ ಇರ್ತದ. ಅದರ ನೆಕ್ಸ್ಟ್ ಸಮಾಂತರ ಜೋಡಣೆ ಚಿತ್ರ, ಆಮೇಲೆ ನೇರವಾದ ಕಾಂತಿಬಲ ರೇಖೆಗಳ ರೇಖಾಚಿತ್ರ, ಆಮೇಲೆ ನಿಮ್ನ ದರ್ಪಣದ 6 ರೇಖಾಚಿತ್ರಗಳು, ಹಾಗೆ ಪೀನ ಮಸೂರದ 6 ರೇಖಾಚಿತ್ರಗಳು. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ತೆರೆಮರೆ ಕಾಯಿ ಇದ್ದಂಗಿದು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ. ಇದನ್ನ ಕೇಳೋ ಸಂಭವನೀಯತೆ ಈ ಸಲ ಏನಿದೆ ಹೆಚ್ಚಿದೆ ಅಂತಾನೆ ಹೇಳ್ಬಹುದು. ಓಕೆ, ಸೊ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದ್ವಿ. ಸೊ ಇವಿಷ್ಟು ನೀವು ನೋಡ್ಕೊಂಡಿದ್ದೆ ಆದಲ್ಲಿ ಫಿಸಿಕ್ಸ್ನಲ್ಲಿ 25ಕ್ಕೆ ಏನು ಮಾಡೋದು, 25 ಅಂಕಗಳನ್ನ ಸುಲಭವಾಗಿ ಪಡಿಬಹುದು. ಅಂದ್ರೆ 25, 28, 27 ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾನೆ, ಅಥವಾ 28, 25, 27 ಈ ರೀತಿ ಕಾನ್ಸೆಪ್ಟ್ ಅಲ್ಲಿ ಕೊಡ್ತಾನೆ. ಸೊ ನೀವು ಏನ್ ಮಾಡಬಹುದು, ಫಿಸಿಕ್ಸ್ ಅಲ್ಲಿ ಔಟ್ ಆಫ್ ಔಟ್ಗಳನ್ನ ಈಸಿಯಾಗಿ ತೆಗಿಬಹುದು. ಅಂದ್ರೆ ನೀವು ಪ್ರಾಬ್ಲಮ್ಸ್ಗೆ ಫಾರ್ಮುಲಾಗಳಿದಾವೆ, ಈ ಪ್ರಾಬ್ಲಮ್ಗಳನ್ನ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವು ಕನಿಷ್ಠ ಅಂದ್ರೆ 20 ಅಂಕಗಳನ್ನ ಈ ಒಂದು ವಿಡಿಯೋದಿಂದ ಸುಲಭವಾಗಿ ತೆಗಿಬಹುದು ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನ ಇಷ್ಟೊತ್ತು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್.